ನಾನಿವತ್ತು ಹೆಸರು ಕಾಳು ಪಲ್ಯ ಹೇಗೆ ಮಾಡೋದು ಅಂತ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಹೆಸರು ಕಾಳು, ಸ್ವಲ್ಪ ಮಸಾಲ, ಜೀರಿಗೆ, ಸಾಸಿವೆ, ಅರಿಶಿಣ, ಒಂದೆರಡು ಈರುಳ್ಳಿ, ಕರಿಬೇವು ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಸಾಕು. ಬೇಕಾದರೆ ಕೊತ್ತಂಬರಿ ಸೊಪ್ಪು ಅವೆಲ್ಲ ಮಾಡ್ಕೊಳ್ತಾರೆ, ಆ್ಯಡ್ ಮಾಡ್ಕೊಳ್ತಾರೆ. ನಾವು ನಮ್ಮ ಮನೆಯಲ್ಲಿ ನನ್ನ ಮಕ್ಕಳು ತಿನ್ನಲ್ಲ ಅಂತ ನಾನು ಹಾಕೋಲ್ಲ ಅಷ್ಟೇ. ಓಕೆ, ಇದು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ನಿಮಗೆ. ಹೆಸರು ಕಾಳನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಕುಕ್ಕರಲ್ಲಿ ಹಾಕಿದ್ದೀನಿ, ನೀರು ಹಾಕಿ. ಈಗ ಇದನ್ನು ಕುಕ್ಕರಲ್ಲಿ ಬೇಯಿಸೋಕೆ ಇಡ್ತೀನಿ. ಆನ್ ಮಾಡ್ಕೊಳ್ತಾ ಇದ್ದೀನಿ. ಆನ್ ಮಾಡಿಕೊಂಡು ಕುಕ್ಕರಲ್ಲಿ ಹಾಕಿದ್ನಲ್ಲ ಹೆಸರು ಕಾಳು, ಅದನ್ನು ಈಗ ಕುದಿಸೋಕೆ ಇಡ್ತೀನಿ. ನೋಡಿ, ಕ್ಲೋಸ್ ಮಾಡಿದ್ದೀನಿ. ಈಗ ಒಂದೆರಡು ವಿಸಿಲ್ ಹೊಡ್ಕೊಂಡ್ರೆ ಸಾಕು, 2-3 ವಿಸಿಲ್ ಆದರೆ. ವಿಸಿಲ್ ಆದ ನಂತರ ಹೇಗಾಗಿದೆ ಅಂತ ತೋರಿಸ್ತೀನಿ ನಿಮಗೆ. ಹೆಸರು ಕಾಳು ಬಾಂಡ್ಲೆಲ್ಲಿ ಇಟ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇದಕ್ಕೆ ಒಗ್ಗರಣೆ ಹಾಕ್ಕೋಬೇಕಲ್ಲ ಕಾಳಿಗೆ, ಪಲ್ಯ ಮಾಡೋಕ್ಕೆ, ಹಂಗಾಗಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಸ್ವಲ್ಪ ಜೀರಿಗೆ, ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಕರಿಬೇವು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದನ್ನು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು. ಈಗ ಎಣ್ಣೆಲೆ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಲೆ ಇದನ್ನು. ಈರುಳ್ಳಿನ ಸ್ವಲ್ಪ ಬ್ರೌನ್ ಕಲರ್ ಸ್ವಲ್ಪ ಬರೋವರೆಗಷ್ಟೇ. ನೋಡ್ತಾ ಇರ್ಬೋದು, ಸ್ವಲ್ಪ ಕಲರ್ ಬರ್ತಾಯಿದೆ ಆಲ್ರೆಡಿ. ಈ ಥರ ಇದಕ್ಕೆ ಒಂದು ಸ್ವಲ್ಪ ಮಸಾಲ, ಒಂದು ಚಿಟಿಕೆ ಅರಶಿನ, ನಂತರ ಸ್ವಲ್ಪ ಅಚ್ಚ ಖಾರದ ಪುಡಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ನಾನು 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ. ಎಲ್ಲದನ್ನು ಕೊಳ್ತಾ ಇದ್ದೀನಿ. ಎಲ್ಲ ಹಾಕಿದ್ನಲ್ಲ ಅದನ್ನೆಲ್ಲ ಈರುಳ್ಳಿನ ಕಲಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ. ಬೆನ್ಸಿದ್ನಲ್ವ, ಅದನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಹೋಗಿದೆ, ಸ್ವಲ್ಪ ಎಲ್ಲ ಬಿಸಿ. ಈಗ ಓಪನ್ ಮಾಡ್ತಾ ಇದ್ದೀನಿ. ಮಾಡಿದ ತಕ್ಷಣ ಇದು ನೀರು ಇರುತ್ತಲ್ವ, ಎಕ್ಸ್ಟ್ರಾ ನೀರು, ಅದನ್ನು ಒಂದು ಪಾತ್ರೆಯಲ್ಲಿ ಈಗ ತಕ್ಕೊಂಡ್ಬಿಡಬೇಕು. ಹೆಸರೆಲ್ಲ ಸ್ವಲ್ಪ ಇರ್ಲಾರಂಗೆ ತಕ್ಕೊಂಡ್ಬಿಡ್ಬೇಕು, ರಸನೆಲ್ಲ. ನೋಡ್ಬೋದು, ಈಗ ಈ ಥರ ಆಗಿದೆ. ಇದನ್ನು ಅಲ್ಲಿ ಪಲ್ಯ ಮಾಡ್ಕೊಳ್ತಾ ಇದ್ದೀನಲ್ವ, ಅದಕ್ಕೆ ಆ್ಯಡ್ ಮಾಡೋದು. ಈಗ ಇದನ್ನು ಆ್ಯಡ್ ಮಾಡ್ಕೊಳ್ತೀನಿ ನೋಡಿ ಪಲ್ಯಲ್ಲಿ, ಹೆಸರುಬೇಳೆನ. ಈಗ ಕಲಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಇಡೋರು ಇದು ಸಬ್ಬಕ್ಕಿ ಪಲ್ಯ ಇಟ್ಟು ಮಾಡ್ತಾರೆ, ಆಮೇಲೆ ಮೆಂತ್ಯ ಸೊಪ್ಪಿಟ್ಟು ಮಾಡ್ತಾರೆ. ಚೆನ್ನಾಗಿರುತ್ತೆ ಅದನ್ನೆಲ್ಲ ಇಟ್ಟು ಮಾಡಿದರೆ ಕಾಳು. ಬಟ್ ನಮ್ಮ ಮನೆಯಲ್ಲಿ ಈಗ ಏನಿದ್ದಿಲ್ಲ. ಇನ್ನು ಸಂತೆ ಇದೆ ಇವತ್ತು, ಮಾರ್ಕೆಟಿಗೆ ಹೋಗ್ಬೇಕು ಇವತ್ತು. ನಾನು ಅದಕ್ಕೆ ಸಿಂಪಲಾಗಿ ಕಾಳು ಮಾಡಿದೆ ಅಷ್ಟೇ. ಕಾಳಷ್ಟೇ ಇದು ಮನೆಯಲ್ಲಿ. ಇವನ್ನೇ ಮಾಡಿದೆ. ರೊಟ್ಟಿಯಲ್ಲಿ ಚೆನ್ನಾಗಿರುತ್ತೆ. ರೊಟ್ಟಿ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗಾಗಿ ರೊಟ್ಟಿ ಕಾಳು ಮಾಡಿದ್ರೆ ಆಯಿತು ಅಂತ. ಮೆಂತ್ಯ ಸೊಪ್ಪು ಯಾವ ಸೊಪ್ಪು ಇಲ್ಲ, ಇವತ್ತು ಹೋಗ್ಬೇಕು ನಾನು ಮಾರ್ಕೆಟಿಗೆ ತರೋಕ್ಕೆ. ಈಗೇನಿತ್ತು ಅದರಲ್ಲೇ ಸಿಂಪಲ್ಲಾಗಿ ಮಾಡಿದ್ದೀನಿ. ಸೂಪರಾಗಿರುತ್ತೆ. ನಮ್ಮ ಉತ್ತರ ಕರ್ನಾಟಕ ಶೈಲಿದು. ಅವರು ಮೊದಲಿಗೆಲ್ಲ ಹಳೆ ಕಾಲದ ಮಂದಿ ಇಷ್ಟೇ ಮಾಡ್ಕೊಳ್ತಾ ಇದ್ದರು. ಈಗ ಇದು ಸೊಪ್ಪು ಹಾಕಿ ಮಾಡ್ಕೊಳ್ತಾ ಇದ್ದಾರೆ. ಇಷ್ಟೇ ನೋಡಿ, ಈಸಿಯಾಗಿ ಹೆಸರು ಕಾಳು ಪಲ್ಯ ರೆಡಿ ಆಯಿತು. ಆಲ್ರೆಡಿ ಕಾಳೆಲ್ಲ ಬೆಂದಿರುತ್ತಲ್ವ, ಹಾಗಾಗಿ ಬೇಯಿಸ್ಬೇಕಾಗಿದ್ದೇನಿಲ್ಲ. ಒಂದು 2 ನಿಮಿಷ ಕುದಿಯಕ್ಕೆ ಬಿಟ್ಟರೆ ಸಾಕು. ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಪಲ್ಯ. ಈಗ ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಮುಗೀತು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ಗೈಸ್, ಸಪೋರ್ಟ್ ಮೀ. ಬಾಯ್.